ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ. ಮೈಸೂರು ಅರಮನೆಯಲ್ಲಿ ದಸರಾ ಆಯುಧ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಪೂಜೆಯನ್ನ ನೆರವೇರಿಸಲಿರುವ ಯದುವೀರ್ ಒಡೆಯರ್ ಈಗಾಗಲೇ ಸಕಲ ತಯಾರಿಗಳು ಕೂಡ ಆಗ್ತಾ ಇದೆ. ನಾಡಿನಾದ್ಯಂತ ಇವತ್ತು ಆಯುಧ ಪೂಜೆಯ ಸಂಭ್ರಮ ಕಳೆಗಟ್ಟಿದೆ. ಅದರಲ್ಲೂ ಕೂಡ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಂತೂ ಅಬ್ಬಬ್ಬಬ್ಬಬ್ಬ ಏನ್ ಸಂಭ್ರಮ ಅಂತೀರಿ. ಪೂಜೆಯನ್ನ ಇವತ್ತು ನೆರವೇರಿಸಲಿದ್ದಾರೆ ಯದುವೀರ್ ಒಡೆಯರು. ಇವತ್ತು ಸಕಲ ಸಿದ್ಧತೆಗಳು ಕೂಡ ಆಗಿದೆ. ಬೆಳಗ್ಗೆ 10:35ಕ್ಕೆ ಕಲ್ಯಾಣ ಮಂಟಪದಲ್ಲಿ ಆಯುಧ ಪೂಜೆಯನ್ನ ನೆರವೇರಿಸಲಿದ್ದಾರೆ. ಆಯುಧಗಳಿಗೆ ಪೂಜೆಯನ್ನ ನೆರವೇರಿಸ್ತಾರೆ ಇವತ್ತು ಯದುವೀರ್. ಆಯುಧಗಳನ್ನ ಅರಮನೆಯಿಂದ ಹೊರತಂದು ಪೂಜೆಯನ್ನ ಮಾಡ್ತಾರೆ. 10ನೇ ಬಾರಿ ಪೂಜೆಯನ್ನ ನೆರವೇರಿಸಲಿದ್ದಾರೆ ಯದುವೀರ್ ಒಡೆಯರು. ನಾಡಿನಾದ್ಯಂತ ಜೊತೆಗೆ ಬಹಳಷ್ಟು ಜಿಲ್ಲೆಗಳಲ್ಲೂ ಕೂಡ ಇವತ್ತು ಆಯುಧ ಪೂಜೆಯನ್ನ ಮಾಡಲಾಗುತ್ತೆ. ಕರ್ನಾಟಕ ಮಾತ್ರವಲ್ಲ, ತಮಿಳುನಾಡು, ಆಂಧ್ರ ಪ್ರದೇಶ, ತಮಿಳುನಾಡಿನಲ್ಲಿಯೂ ಕೂಡ ವೈಭವದಿಂದ ಆಯುಧ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಅದರಲ್ಲೂ ಕೂಡ ಆಯುಧ ಪೂಜೆಯ ಸಂಭ್ರಮವನ್ನ ಕಣ್ತುಂಬಿಸ್ಕೊಳ್ಬೇಕು ಅನ್ನೋದೇ ಬಹಳಷ್ಟು ಎಲ್ಲರ ಒಂದು ಕುತೂಹಲ ಕೂಡ ಆಗಿರುತ್ತೆ. ಅದರಲ್ಲೂ ಕೂಡ ಅರಮನೆಯಲ್ಲಂತೂ ಕೇಳೋ ಹಾಗಿಲ್ಲ, ಎಲ್ಲ ಆಯುಧಗಳನ್ನು ಕೂಡ ಪೂಜೆ ಮಾಡಲಾಗುತ್ತೆ. ಜೊತೆಗೆ ಯದುವೀರ್ ಒಡೆಯರು ಇವತ್ತು ಪೂಜೆಯನ್ನ ಕೂಡ ಸಲ್ಲಿಸಲಿದ್ದಾರೆ. ಎಲ್ಲ ಆಯುಧಗಳನ್ನು ಕೂಡ ಇರಿಸಿ ಅರಮನೆಯ ಆವರಣದಲ್ಲಿ ಅದಕ್ಕೆಲ್ಲವೂ ಕೂಡ, ಜೊತೆಗೆ ವಾಹನಗಳನ್ನು ಕೂಡ ಅಲಂಕಾರ ಮಾಡಿ ಆಯುಧಗಳನ್ನು ಕೂಡ ಹೂವನ್ನು ಇರಿಸಿ ಅದಕ್ಕೆ ಪೂಜೆಯನ್ನು ಕೂಡ ಇವತ್ತು ಸಲ್ಲಿಸಲಿದ್ದಾರೆ. ಅರಸು ಕುಟುಂಬದವರು ಇವತ್ತು ಈ ಒಂದು ಕಾರ್ಯವನ್ನು ಕೂಡ ಮಾಡಲಿದ್ದಾರೆ. ಯದುವೀರ್ ಅವರು ಪೂಜೆಯನ್ನು ನೆರವೇರಿಸಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜೆ ಆರಂಭವಾಗುತ್ತೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನೋಡಿ ದಸರಾ ಸಂಭ್ರಮ ಕಳೆಗಟ್ತಾ ಇದೆ. ನಾಳೆ ವಿಜಯದಶಮಿಯ ಹಿಂದಿನ ದಿನ ಮಾಡುವಂತಹ ಕೈಂಕರ್ಯಗಳು ಇವತ್ತು, ಅಂದರೆ ಆಯುಧಗಳು ಏನಿರುತ್ತೆ, ನಾವು ಏನು ಬಳಕೆ ಮಾಡ್ತೇವೆ, ವಸ್ತುಗಳಿರ್ಬೋದು, ಆಯುಧಗಳು, ಅವೆಲ್ಲವೂ ಕೂಡ ಇವತ್ತು ಪೂಜೆಗೊಳ್ತಾ ಇದೆ. ದೇವಾಲಯಕ್ಕೆ ಕೊಂಡೊಯ್ದು ಅನಂತರವಾಗಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಕೋಡಿ ಸೋಮೇಶ್ವರ ದೇವಸ್ಥಾನದಲ್ಲಿ ಇವತ್ತು ನೆರವೇರಲಿದೆ ಪೂಜೆ. ಮಂಗಳ ವಾದ್ಯಗಳೊಂದಿಗೆ ಅರಮನೆಯನ್ನ ಪ್ರವೇಶ ಮಾಡಿರುವಂಥದ್ದು ಆಯುಧಗಳು ಈಗಾಗಲೇ ಪ್ರವೇಶ ಆಗಿದೆ. ಪಲ್ಲಕ್ಕಿಯಲ್ಲಿ ಪಟ್ಟದ ಕತ್ತಿಯನ್ನ ಇಟ್ಟು ದೇಗುಲದವರೆಗೆ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಇನ್ನು ಪಟ್ಟದ ಆನೆ, ಶ್ರೀಕಂಠ, ಹೀಗೆ ಆನೆಗಳು ಕೂಡ ಈ ಒಂದು ಕೈಂಕರ್ಯದಲ್ಲಿ ಪಾಲ್ಗೊಳ್ತಾ ಇದೆ. ದೇವಾಲಯಕ್ಕೆ ಕೊಂಡೊಯ್ದು ಆಯುಧಗಳಿಗೆ ಇವತ್ತು ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಈಗಾಗಲೇ ದೇವಾಲಯಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪಟ್ಟದ ಕತ್ತಿ ಏನಿದೆ, ಸೊ ಅದನ್ನ ಇರಿಸಿ ಆನಂತರವಾಗಿ ದೇಗುಲಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಪೂಜಾ ಕೈಂಕರ್ಯಗಳನ್ನು ಕೂಡ ನೆರವೇರಿಸಲಾಗುತ್ತೆ. ಕೋಡಿ ಸೋಮೇಶ್ವರ ದೇವಸ್ಥಾನದಲ್ಲಿ ಇವತ್ತು ಪೂಜೆಯನ್ನ ನೆರವೇರಿಸಲಾಗುತ್ತೆ. ಮಂಗಳ ವಾದ್ಯಗಳೊಂದಿಗೆ ಅರಮನೆಯನ್ನ ಪ್ರವೇಶ ಮಾಡಿರುವಂಥದ್ದು ಈಗಾಗಲೇ ಆಯುಧಗಳು. ಪಲ್ಲಕ್ಕಿಯಲ್ಲಿ ಪಟ್ಟದ ಕತ್ತಿಯನ್ನ ಇಟ್ಟು ದೇಗುಲದವರೆಗೆ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಪಟ್ಟದ ಆನೆ, ಶ್ರೀಕಂಠ, ನಿಶಾನೆ ಆನೆ, ಏಕಲವ್ಯ, ಪಟ್ಟದ ಹಸು, ಪಟ್ಟದ ಕುದುರೆ, ಅರಮನೆಯ ಸಿಬ್ಬಂದಿ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪೂಜಾ ಕೈಂಕರ್ಯವನ್ನು ಮುಗಿಸಿ ಅರಮನೆಗೆ ಆಯುಧಗಳು ಮತ್ತೆ ವಾಪಸ್ ಆಗುತ್ತೆ. ಅರಮನೆ ಕಲ್ಯಾಣ ಮಂಟಪದಲ್ಲಿ ಇವತ್ತು ನಡೆಯಲಿದೆ ಆಯುಧ ಪೂಜೆ. 10ನೇ ಬಾರಿಗೆ ನೋಡಿ ಆಯುಧ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ ಯದುವೀರ್ ಒಡೆಯರ್ ಅವರು. ಆಯುಧ ಪೂಜೆ ಇನ್ನು ನಾಡಿನೆಲ್ಲೆಡೆ ಆಯುಧ ಪೂಜೆಯ ಸಂಭ್ರಮ ಈಗಾಗಲೇ ಕಳೆಗಟ್ಟಿದೆ. ನಾವು ಕೂಡ ಈಗ ಅರಮನೆ ಮೈದಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಪೂಜಾ ಕೈಂಕರ್ಯಗಳು ಸಾಗ್ತಾ ಇದೆ. ಆನೆಗಳಿರ್ಬೋದು, ಕುದುರೆ ಇರ್ಬೋದು, ಎಲ್ಲರೂ ಕೂಡ ಇವತ್ತು ಈ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು. ಸಕಲ ಸಿದ್ಧತೆಗಳು ಕೂಡ ಈಗಾಗಲೇ ಅರಮನೆಯ ಆವರಣದಲ್ಲಿ ಆಗ್ತಾ ಇದೆ. ಪಟ್ಟದ ಕಟ್ಟಿಯನ್ನ ಇಟ್ಟು ಮೆರವಣಿಗೆಯ ಮೂಲಕವಾಗಿ ಇವತ್ತು ದೇವಸ್ಥಾನದವರೆಗೂ ತೆಗೆದುಕೊಂಡು ಹೋಗಿ ಆನಂತರವಾಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿದಂತಹ ನಂತರವಾಗಿ ಮತ್ತೆ ಅರಮನೆಗೆ ಪಟ್ಟದ ಕತ್ತಿಯನ್ನು ಮತ್ತೆ ತರಲಾಗುತ್ತೆ. ಎಲ್ಲ ಆಯುಧಗಳಿಗೆ ಏನಿದೆ ಅರಮನೆಯಲ್ಲಿ ಇರುವಂತಹ ಎಲ್ಲ ಆಯುಧಗಳನ್ನು ಕೂಡ ಇರಿಸಿ ಪೂಜೆಯನ್ನು ಸಲ್ಲಿಸುವಂತಹ ಕೈಂಕರ್ಯ ಇವತ್ತು ನಡೀತಾ ಇದೆ. ಜೊತೆಗೆ ನೀವು ಎಲ್ಲರೂ ಕೂಡ ಎಲ್ಲ ಗಾಡಿಗಳಿಗೆ ಏನಿದೆ ಅಥವಾ ಮನೆಯಲ್ಲಿ ಇರುವಂತಹ ವಸ್ತುಗಳಿರ್ಬೋದು, ಹೀಗೆ ಎಲ್ಲ ವಸ್ತುಗಳನ್ನು ಕೂಡ ನಾವು ಇಟ್ಟು, ಪ್ರಮುಖವಾಗಿ ಆಯುಧ ಅಂತ ಹೇಳಿ ಕರೆಸ್ಕೊಳ್ಳುವಂತಹ ವಸ್ತುಗಳನ್ನು ಇಟ್ಟು, ಅಥವಾ ಉಪಕರಣಗಳು ನಾವು ಏನು ಬಳಸ್ತೇವೆ, ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಹೀಗೆ ವಸ್ತುಗಳನ್ನು ಕೂಡ ನಮ್ಮ ದಿನನಿತ್ಯದ ಬಳಕೆಗೆ ಬೇಕಾಗುವಂತಹ ವಸ್ತುಗಳು, ಶಸ್ತ್ರಾಸ್ತ್ರ ಏನಿದೆ, ಜೊತೆಗೆ ಆಯುಧಗಳು ಏನಿದೆ, ಇವುಗಳನ್ನು ಇರಿಸುವಂತಹ ಮೂಲಕವಾಗಿ ನಾವು ಕೂಡ ನಮ್ಮದೇ ರೀತಿಯಾದಂತಹ ಪೂಜಾ ಕೈಂಕರ್ಯಗಳನ್ನು ಕೂಡ ನಾವು ನೆರವೇರಿಸ್ತಾ ಹೋಗ್ತೀವಿ. ನಿನ್ನೆ 6 ಗಂಟೆಯಿಂದ ಶುರುವಾಗುತ್ತೆ ನೋಡಿ ಪೂಜಾ ಕೈಂಕರ್ಯಗಳು. ಜೊತೆಗೆ ಇವತ್ತು 7 ಗಂಟೆ 1 ನಿಮಿಷದವರೆಗೂ ಕೂಡ ಆಯುಧ ಪೂಜೆಯ ಸಂಭ್ರಮವನ್ನು ನಾವು ಮಾಡ್ಬೋದು. ಪ್ರಶಸ್ತವಾದಂತಹ ಸಮಯ ಯಾವುದಪ್ಪ ಅಂತ ಹೇಳಿದ್ರೆ ಅದು ಮಧ್ಯಾಹ್ನ 2:15ರಿಂದ ಕೆಲವರು ಆ ಒಂದು ಅವಧಿಯಲ್ಲಿ ಮಾಡ್ತಾರೆ. 3 ಗಂಟೆವರೆಗೂ ಕೂಡ ಒಳ್ಳೆಯ ಸಮಯ ಅಂತ ಹೇಳಿ ಮಾಡ್ತಾರೆ. ಜೊತೆಗೆ ಬೆಳಗ್ಗೆಯಿಂದ ಎಷ್ಟೊತ್ತಿಗಾದರೂ ಕೂಡ ಮಾಡ್ಬೋದು ಈ ಒಂದು ಪೂಜಾ ಕೈಂಕರ್ಯಗಳನ್ನು. ನಾಡಿನಾದ್ಯಂತ ಇವತ್ತು ನೋಡಿ ಆಯುಧ ಪೂಜೆಯ ಸಂಭ್ರಮ ಕಳೆಗಟ್ಟಿದೆ. ಎಲ್ಲರೂ ಕೂಡ ತಮ್ಮ ತಮ್ಮ ವಾಹನಗಳನ್ನು ತೊಳೆಯೋದೇನು, ಅಬ್ಬಬ್ಬ, ಅದರಲ್ಲೂ ಕೂಡ ಗ್ಯಾರೇಜ್ಗಳಲ್ಲಂತೂ ಸಿಕ್ಕಾಪಟ್ಟೆ ಕಾರ್ ವಾಶ್ ಮಾಡ್ತಾರಲ್ಲ,
ಅಲ್ಲಂತೂ ಸಿಕ್ಕಾಪಟ್ಟೆ ರಶ್ ಆಗೋಗಿದೆ. ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ತಮ್ಮ ತಮ್ಮ ವೆಹಿಕಲ್ಗಳನ್ನ ತೊಳೆಸ್ಕೊಳ್ಬೇಕು, ಕ್ಲೀನ್ ಆಗಬೇಕು, ಇವತ್ತು ಪೂಜೆ ಮಾಡಬೇಕು, ಗ್ರ್ಯಾಂಡ್ ಆಗಿ ಮಾಡಬೇಕು, ಬೆಲೂನ್ ಎಲ್ಲ ಕಟ್ತಾರೆ. ಒಬ್ಬೊಬ್ಬರಂತೂ ಹೂ ಹಾಕ್ತಾರೆ, ದೊಡ್ಡ ದೊಡ್ಡ ಹಾರಗಳನ್ನು ಹಾಕುವಂಥದ್ದು, ಪೂಜೆ ಮಾಡುವಂಥದ್ದು. ಹೀಗೆ ಸಾಕಷ್ಟು ವೈಭವದಿಂದ ನಾವು ನಾಡಿನೆಲ್ಲೆಡೆ ಆಯುಧ ಪೂಜೆಯನ್ನು ಕೂಡ ಮಾಡ್ತಾ ಇದ್ದೀವಿ. ನಾವು ಕರ್ನಾಟಕ ಮಾತ್ರವಲ್ಲ ಆಯುಧ ಪೂಜೆಯನ್ನು ಮಾಡುವಂಥದ್ದು. ಕೇರಳ ಇರ್ಬೋದು, ತಮಿಳುನಾಡು, ಆಂಧ್ರ ಪ್ರದೇಶ, ಹೀಗೆ ಬೇರೆ ರಾಜ್ಯಗಳಲ್ಲೂ ಕೂಡ ಆಯುಧ ಪೂಜೆಯನ್ನು ಕೈಗೊಳ್ತಾರೆ. ಸಕಲ ವಿಧಿವಿಧಾನಗಳೊಂದಿಗೆ ಇವತ್ತು ಅರಮನೆಯ ಆವರಣದಲ್ಲೂ ನೋಡಿ ಮಂಗಳ ವಾದ್ಯದ ಸೌಂಡ್ ಕೇಳಿಸ್ತಾ ಇದೆ. ಈಗಾಗಲೇ ಇದು ನೇರ ಪ್ರಸಾರ ಆಗಿರೋದ್ರಿಂದಾಗಿ ಅಲ್ಲಿ ಏನಾಗ್ತಾ ಇದೆ, ಪೂಜಾ ಕೈಂಕರ್ಯಗಳು ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನೋದರ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅರಮನೆಯ ಆವರಣದಲ್ಲಿ ಎಲ್ಲ ಆಯುಧಗಳನ್ನು ಕೂಡ ಇರಿಸಿ ಒಡೆಯರು ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಪಲ್ಲಕ್ಕಿಯಲ್ಲಿ ಪಟ್ಟದ ಕತ್ತಿಯನ್ನು ತೆಗೆದುಕೊಂಡು ಹೋಗ್ಲಾಗ್ತಾ ಇರುವಂತಹ ದೃಶ್ಯಾವಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ ಅವರು. ಈಗಾಗಲೇ ಅರಮನೆಯ ಆವರಣದಲ್ಲಿ ಇದ್ದಾರೆ. ಎಸ್ ವರ್ಷಿತಾ, ಈಗಾಗಲೇ ಬಹಳಷ್ಟು ನಾಡಿನಾದ್ಯಂತ ಕಳೆಗಟ್ತಾ ಇದೆ ಆಯುಧ ಪೂಜೆಯ ಸಂಭ್ರಮ. ಜೊತೆಗೆ ಅದರಲ್ಲೂ ಕೂಡ ಅರಮನೆಯಲ್ಲಿ ಬಹಳ ವಿಶಿಷ್ಟವಾಗಿ ಆಯುಧ ಪೂಜೆಯನ್ನು ಮಾಡಲಾಗುತ್ತೆ. ಯಾವ ರೀತಿಯಾಗಿ ಸಾಗ್ತಾ ಇದೆ, ಎಷ್ಟು ಗಂಟೆಗೆ ಪೂಜೆ ಆರಂಭ ಆಗುತ್ತೆ, ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ? ಎಸ್ ಕುಸುಮ, ಮೈಸೂರು ದಸರಾದ ವಿಜೃಂಭಣೆ ಕಳೆಗಟ್ಟಿದೆ. ಅದರಲ್ಲೂ ನವರಾತ್ರಿಯ ಒಂದಷ್ಟು ವೈಭವವನ್ನ ಈ ಹಿಂದಿಂದ ಕೂಡ ನಾವು ಗಮನಿಸ್ತಾ ಇದ್ವಿ. ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಪೂಜೆಗಳು ನೆರವೇರಿರುವಂತದ್ದು. ಅದರಲ್ಲೂ ಇವತ್ತು ಕೊನೆ ದಿನ ಆಗಿರುವಂತಹ ಕಾರಣಕ್ಕೆ ಆಯುಧ ಪೂಜೆಯ ಒಂದಷ್ಟು ಪೂಜಾ ಕೈಂಕರ್ಯಗಳು ಕೂಡ ಅದ್ದೂರಿಯಾಗಿ ಸಾಗ್ತಾ ಇದೆ. ಈಗಾಗಲೇ ಪಲ್ಲಕ್ಕಿಯಲ್ಲಿ ಪಟ್ಟದ ಕತ್ತಿಗಳಾಗಿರ್ಬೋದು, ಪಟ್ಟದ ಒಂದಷ್ಟು ಗುರಾಣಿಗಳಾಗಿರ್ಬೋದು, ಇದೆಲ್ಲವನ್ನ ಕೂಡ ಆಗಿನ ಕಾಲದಲ್ಲಿ ಏನೇನು ಬಳಸ್ತಾ ಇದ್ರೋ ಅದೆಲ್ಲವನ್ನ ಕೂಡ ಈಗ ಪಟ್ಟದಾನೆ, ಪಟ್ಟದ ಕುದುರೆಯ ಜೊತೆಗೆ ಈಗ ಅರಮನೆಯ ಭಾಗಕ್ಕೆ ಹೋಗಿರುವಂತದ್ದು. ಸದ್ಯ ಗಮನಿಸ್ತಾ ಇರಬಹುದು ಆ ರಾಜ ವೈಭವ ಎಂತದ್ದು ಅಂತ. ಯಾಕಂದ್ರೆ ಸಾಮಾನ್ಯವಾಗಿ ಈ ಖಾಸಗಿ ದರ್ಬಾರ್ ಒಳಭಾಗದಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಆ ಯದುವೀರ್ ಒಡೆಯರು ಕೂಡ ಒಂದಷ್ಟು ಪೂಜಾ ಕೈಕರ್ಯದಲ್ಲಿ ಕೂಡ ಭಾಗಿಯಾಗ್ತಾರೆ. ಯಾಕಂದ್ರೆ ಪಟ್ಟದಾನೆ ಆಗಿರ್ಬೋದು, ಪಟ್ಟದ ಕುದುರೆಗಳಾಗಿರ್ಬೋದು, ಜೊತೆಗೆ ಆ ಕತ್ತಿಗಳಾಗಿರ್ಬೋದು, ಆಧುನಿಕ ಕಾಲದಲ್ಲಿ ಏನೇನು ಬಳಸ್ತಾ ಇದ್ರು ಅದೆಲ್ಲದಕ್ಕೂ ಕೂಡ ಇವತ್ತು ಆಯುಧಗಳಿಗೆ ಪೂಜೆಯನ್ನ ಈಗ ಯದುವೀರ್ ಒಡೆಯರವರು ಸಲ್ಲಿಸ್ತಾ ಇದ್ದಾರೆ. ಯಾಕಂದ್ರೆ ಆ ಸ್ಟೇಜ್ ಕೂಡ ರೆಡಿ ಆಗಿದೆ. ಸಾಮಾನ್ಯವಾಗಿ ಗಮನಿಸಬಹುದು. ಯಾಕಂದ್ರೆ ಪ್ರತಿ ಬಾರಿ ಆಯುಧ ಪೂಜೆ ನಡೆಯುವಂತಹ ಸಂದರ್ಭದಲ್ಲಿ ಒಡೆಯ ಅವರ ಮುಂದೆ ಈ ಒಂದು ಏನು ಆನೆಗಳಾಗಿರ್ಬೋದು, ಕುದುರೆಗಳಾಗಿರ್ಬೋದು, ಇದೆಲ್ಲವೂ ಕೂಡ ಹೋಗುತ್ತೆ. ಹಾಗಾಗಿ ಆ ಒಂದು ಸ್ಟೇಜ್ ಕೂಡ ಈಗ ರೆಡಿ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಯುಧ ಪೂಜೆಗೆ ಕೂಡ ಒಂದಷ್ಟು ಚಾಲನೆಯನ್ನ ಕೂಡ ಕೊಡುವಂಥದ್ದು. ಯಾಕಂದ್ರೆ ಇವತ್ತು ಕೂಡ ಕಂಕಣವನ್ನ ಬಿಚ್ಚೋದಾಗಿರ್ಬೋದು, ಒಂದಷ್ಟು ಹೋಮಗಳಾಗಿರ್ಬೋದು, ಹವನಗಳಾಗಿರ್ಬೋದು, ಅದ್ರ ಜೊತೆಗೆ ಆ ಪಟ್ಟದಲ್ಲಿ ಏನೇನಿರುತ್ತೋ ಅಂತಹ ಒಂದಷ್ಟು ಎಲ್ಲದಕ್ಕೂ ಕೂಡ ಈಗ ಯದುವೀರ್ ಒಡೆಯರವರು ಪೂಜೆಯನ್ನ ಸಲ್ಲಿಸ್ತಾರೆ. ಹಾಗಾಗಿ ಅರಮನೆಯ ಒಳಭಾಗದಲ್ಲೂ ಕೂಡ ಸಕಲ ಸಿದ್ಧತೆಗಳಾಗೋಗಿದೆ. ಈಗ ಹೊರಭಾಗಕ್ಕೂ ಕೂಡ ಪಟ್ಟದ ಆನೆ ಆಗಿರ್ಬೋದು, ಪಟ್ಟದ ಕುದುರೆಗಳಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಈಗ ಇದನ್ನ ಮಾಡುವಂಥದ್ದು. ಇನ್ನೊಂದ್ ಕಡೆಯಾಗಿ ಪಿರಂಗಿಗಳನ್ನ ಕೂಡ ಈಗ ಎಲ್ಲವನ್ನ ಕೂಡ ಶುಚಿ ಮಾಡಿ ಈಗ ಅದಕ್ಕೂ ಕೂಡ ಪೂಜೆಯನ್ನ ಸಲ್ಲಿಸೋದಕ್ಕೆ ಅರಮನೆಯ ಮುಂಭಾಗದಲ್ಲಿ ಇಟ್ಟಿರುವಂತದ್ದು ಸದ್ಯ ಗಮನಿಸ್ತಾ ಇರಬಹುದು. ಯಾಕಂದ್ರೆ ಸಾಮಾನ್ಯವಾಗಿ ದಸರಾ ಹಬ್ಬ ಬಂತು, ದಸರಾದ ಆಯುಧ ಪೂಜೆ ಅಂತ ಅಂದ್ರೇನೆ ಒಂದು ರೀತಿಯಾಗಿ ಸಂಭ್ರಮ. ಅದರಲ್ಲೂ ಆಯುಧಗಳಿಗೆ ಪೂಜೆ ಮಾಡೋದಾಗಿರ್ಬೋದು, ಆ ರಾಜರ ಒಂದಷ್ಟು ಹಳೆ ಕಾಲದ ಒಂದಷ್ಟು ಗಾಡಿಗಳೇನಿದೆ ಆ ಒಂದಷ್ಟು ಗಾಡಿಗಳಿಗೂ ಕೂಡ ಇವತ್ತು ಪೂಜೆಯನ್ನ ಕೈಗೊಳ್ಳಲಾಗ್ತದೆ. ಈಗಾಗಲೇ ಪಲ್ಲಕ್ಕಿಯಲ್ಲಿ ಈಗ ಪಟ್ಟದ ಒಂದಷ್ಟು ಕತ್ತಿಗಳಾಗಿರ್ಬೋದು, ಜೊತೆಗೆ ಏನೇನು ಐಟಮ್ಸ್ ಗಳಿತ್ತು ಅದೆಲ್ಲವನ್ನು ಕೂಡ ಒಳಭಾಗಕ್ಕೆ ತಗೊಂಡೋಗಾಗಿದೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಆಯುಧಗಳಿಗೂ ಕೂಡ ಪೂಜೆಯನ್ನ ಯದುವೀರ್ ಒಡೆಯರವರು ಸಲ್ಲಿಸಲಿದ್ದಾರೆ. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ಅವರು ಕೂಡ ವರದಿಯನ್ನ ನೀಡಿದ್ದಾರೆ, ಜಾಯ್ನ್ ಆಗಿದ್ದಾರೆ ಈಗಾಗಲೇ ನಮ್ಮ ಜೊತೆ ಲೈವ್ ನಲ್ಲಿ. ಯಾವ ರೀತಿಯಾಗಿ ಸಾಗ್ತಾ ಇದೆ, ಅದರಲ್ಲೂ ಕೂಡ ನೀವು ಸಾಮಾನ್ಯವಾಗಿ ಮಾಡ್ತಾ ಇರ್ತೀವಿ, ಅದರಲ್ಲೂ ಹಬ್ಬ ಆಯುಧ ಪೂಜೆ ಅಥವಾ ದಸರಾ ಅಂದ್ರೇನೆ ಎಲ್ಲರ ಕಣ್ಣು ನೆಟ್ಟಿರುವಂಥದ್ದು ಅರಮನೆ ಕಡೆಗೆ. ಅಲ್ಲಿ ಯಾವ ರೀತಿ ಆಗಿರುತ್ತೆ, ಯಾವೆಲ್ಲ ಆಯುಧಗಳನ್ನ ಇಡ್ತಾರೆ, ಹೆಂಗೆ ಪೂಜೆ ಮಾಡ್ತಾರೆ, ಕೈಂಕರ್ಯ ಯಾವ ರೀತಿ ಆಗಿರುತ್ತೆ, ಇವೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು ಅನ್ನುವಂತಹ ಕುತೂಹಲ ವೀಕ್ಷಕರಲ್ಲೂ ಕೂಡ ಇರುತ್ತೆ. ಯಾವ ರೀತಿಯಾಗಿ ಸಾಗ್ತಾ ಇದೆ ಪೂಜಾ ಕೈಂಕರ್ಯಗಳು? ಹೌದು, ಏನು ಅರಮನೆ ನಗರಿ ಮೈಸೂರಿನಲ್ಲಿ ದಸರಾ ವೈಭವ ಕಳೆಗಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಂದು ಆಯುಧ ಪೂಜೆ ಇರುವಂತಹ ಹಿನ್ನೆಲೆಯಲ್ಲಿ ಕೂಡ ಅರಮನೆ ಆವರಣದಲ್ಲಿ ಸಂಭ್ರಮ ಮನೆ ಮಾಡಿರುವಂಥದ್ದು. ಮುಂಜಾನೆ 7 ಗಂಟೆಯಿಂದಲೂ ಕೂಡ ಪೂಜೆ ಪುರಸ್ಕಾರಗಳು ಆರಂಭವಾಗಿರುತ್ತದೆ. ಮುಂಜಾನೆ 6 ಗಂಟೆಗೆ ಚಂಡಿಕ ಹೋಮ ಆರಂಭವಾದರೆ ಆಯುಧಗಳನ್ನು ಅಂದ್ರೆ ರಾಜ ಮಹಾರಾಜರು ಬಳಸುತ್ತಿದ್ದಂತಹ ಕತ್ತಿ, ಗುರಾಣಿ, ಈಟಿ, ಬರ್ಜಿ ಹೀಗೆ ಹಲವು ಆಯುಧಗಳಿಗೆ ಪೂಜೆ ಸಲ್ಲಿಸುವಂತಹ ಕಾರ್ಯಕ್ರಮ ಇಂದು ನಡೆಯುತ್ತಿರುವಂಥದ್ದು. ಇಂದು ಮುಂಜಾನೆಯಿಂದಲೇ ಕೂಡ ಕೊಡಿ ಸೋಮೇಶ್ವರ ದೇವಸ್ಥಾನಕ್ಕೆ ಇಲ್ಲಿಂದಲಿರುವಂತಹ ಅರಮನೆ ಆವರಣದಲ್ಲಿರುವಂತಹ ಏನು ಆಯುಧಗಳಾದಂತಹ ಈಟಿ, ಕತ್ತಿ, ಬರ್ಜಿ ಅವುಗಳನ್ನೆಲ್ಲವೂ ಕೂಡ ಕೊಂಡೊಯ್ದು ಅಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿರುವಂಥದ್ದು. ನಂತರ ಅಲ್ಲಿ ಪೂಜೆ ಸಲ್ಲಿಸಿರುವ ನಂತರ ಕೂಡ ವಾಪಸ್ ಅಂದ್ರೆ ರಾಜ ಪರಿವಾರದ ಮಹಿಳೆಯರು ಮತ್ತೆ ಪುರುಷರು ಸೇರಿ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸುಗಳು ಎಲ್ಲವನ್ನೂ ಕೂಡ ಪೂಜೆ ಸಲ್ಲಿಸಿಕೊಂಡು ಮತ್ತೆ ಅರಮನೆ ಆವರಣಕ್ಕೆ ಬಂದಿರುವಂತಹ
ಮಾಡಿರುವಂತದ್ದು. ಇಲ್ಲಿ ಈಗ ಪೂಜೆ ಕೈಂಕರ್ಯಗಳು ಅರಮನೆ ಒಳಭಾಗದಲ್ಲಿ ಆರಂಭವಾಗಿರುವಂತದ್ದು. ರಾಜ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮತ್ತೆ ಆದ್ಯವೀರ್ ಮತ್ತೆ ತ್ರಿಷಿಕಾ ಕುಮಾರಿ ನೇತೃತ್ವದಲ್ಲಿ ನಡೆಯುವಂತಹ ಪೂಜೆ ಕೈಂಕರ್ಯಗಳು ಏನಿದೆ ಇಂದು ಆರಂಭವಾಗಿರುವಂತದ್ದು. ಈಗ ಪಟ್ಟದ ಆನೆ, ಪಟ್ಟದ ಕುದುರೆ ಮತ್ತೆ ಎಲ್ಲವೂ ಕೂಡ ಕಲ್ಯಾಣ ಮಂಟಪದಲ್ಲಿ ಏನು ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಅಲ್ಲಿ ಎಲ್ಲವೂ ಕೂಡ ಆಶೀರ್ವಾದವನ್ನು ಪಡೆದುಕೊಳ್ಳಲಾಗುತ್ತೆ. ನಂತರವಾಗಿ ಅಲ್ಲಿರುವಂತಹ ಆಯುಧಗಳಾಗಿರುವಂತಹ ಈಟಿ, ಕತ್ತಿ, ಬರ್ಜಿ ಈಗ ಹಲವಾರು ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರವಾಗಿ ಇತಿಹಾಸ ಅಂದ್ರೆ ಗತವೈಭವವನ್ನು ಸೃಷ್ಟಿಸುವಂತ ರೀತಿಯಲ್ಲಿ ಕೂಡ ಇಂದು ಪೂಜೆ ಪುನಸ್ಕಾರಗಳು ನಡೆಯುತ್ತಿರುವಂತದ್ದು. ನಂತರ ಪಟ್ಟದ ಆನೆ, ಪಟ್ಟದ ಹಸು, ಪಟ್ಟದ ಕುದುರೆಗಳಿಗೆ ಎಲ್ಲವೂ ಕೂಡ ಯದುವೀರ್ ಕೃಷ್ಣದತ್ತ ಚಾಮರಾಜ ಅವರು ಪೂಜೆಯನ್ನು ಸಲ್ಲಿಸ್ತಾರೆ. ನಂತರ ಇಲ್ಲಿ ಅರಮನೆ ಹೊರಭಾಗದಲ್ಲಿರುವಂತಹ ವಾಹನಗಳಿಗೆ ಪೂಜೆಯನ್ನು ಸಲ್ಲಿಸಿ ಇಲ್ಲಿ ಒಂದು ಸಮಾಪ್ತಿಯನ್ನು ಆಯುಧ ಪೂಜೆಗಳಿಗೆ ಮಾಡುವುದರ ಮುಖಾಂತರವಾಗಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಅವರು ಭಾಗವಹಿಸಿರುವಂತದ್ದು. ಎಸ್, ಥ್ಯಾಂಕ್ ಯು ಪ್ರೇಮ್ ತಮ್ಮೆಲ್ಲ ಮಾಹಿತಿಗಾಗಿ. Thank you.